ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ರಘುರಾಮ್ ಬಂದಾಯಿತು, ಇನ್ನೊಂದು ಹೊಸ ಸತ್ಯಕಥೆನ ನಿಮಗಾಗಿ ಹೊತ್ತು ತಂದಾಯಿತು. ಈಗ ನಾನು ನಿಮ್ಮ ಮುಂದೆ ಹೇಳ್ತಾ ಇರೋ ಕತೆ ಮಗು ಮನಸ್ಸಿನ ಮುಗ್ಧ ರಾಜಕುಮಾರನ ಬಗ್ಗೆ. ಹೌದು ಸ್ನೇಹಿತರೆ, ನಿಮ್ಮ ಪ್ರೀತಿಯ ವರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾನು ತಿಳ್ಕೊಂಡಂಥ ಒಂದು ಸತ್ಯಕಥೆನ ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಸುಮಾರು ವರ್ಷಗಳ ಹಿಂದಿನ ಕತೆ. ಅಂದರೆ ಡಬಲ್ ರೋಡು ಆಗಿರಲಿಲ್ಲ ಮೈಸೂರು ಟು ಬೆಂಗಳೂರು. ಇವಾಗ ಥರ ಎಕ್ಸ್ಪ್ರೆಸ್ ಹೈವೇನೂ ಆಗಿರಲಿಲ್ಲ, ಡಬಲ್ ರೋಡೇ ಆಗಿರಲಿಲ್ಲ. ಅಂದರೆ ಸಿಂಗಲ್ ರೋಡ್ ಇದ್ದಂಥ ಸಮಯ. ಆ ಸಮಯದ ಒಂದು ಕತೆ. ಅಣ್ಣವರು ಹಾಗೆ ಅವರ ಪ್ರೀತಿಯ ತಮ್ಮ ವರದಪ್ಪಣ್ಣವರು ಬೆಂಗಳೂರಿಂದ ಮೈಸೂರಿಗೆ ಹೊರಟಿದ್ದಾರೆ. ಸಿಂಗಲ್ ರೋಡು, ಸುತ್ತಮುತ್ತ ಗ್ರೀನ್ರಿ, ಮರಗಳು, ಅಲ್ಲಲ್ಲಿ ಅವಾಗವಾಗ ಮರದ ಕೆಳಗಡೆ ಕಾರ್ನ ನಿಲ್ಲಿಸಿ ಹೋಗೋದು, ಇದೆಲ್ಲ ಒಂದು ವಾಡಿಕೆ ಆಗಿತ್ತು. ಅವತ್ತಿನ ದಿನ ಟ್ರಾವೆಲ್ ಮಾಡಿದವ್ರಿಗೆ ಎಲ್ರಿಗೂ ಇದರದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ಭಾವಿಸ್ತೀನಿ. ಹೀಗೆ ಅಣ್ಣವರು ಕೂಡ ಕಾರಲ್ಲಿ ಪ್ರಯಾಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ. ಬಹುಶಃ ಮದ್ದೂರು ಮಂಡ್ಯ ನಡುವೆ ಎಲ್ಲೋ ಒಂದು ಕಡೆ ಕಾರ್ನ ನೆರಳಲ್ಲಿ ನಿಲ್ಲಿಸಿದರೆ ಅಲ್ಲೇ ಎಳ್ನೀರು ಮಾರ್ತಾಯಿದ್ರಂತೆ. ಅವರು ಎಳ್ನೀರು ಕುಡಿಬೇಕು ಅಂತ ಆಸೆ ಆಗಿದೆ. ಎಳ್ನೀರು ತಂದುಕೊಟ್ಟಿದ್ದಾರೆ ಅಣ್ಣವರು, ವರದಪ್ಪಣ್ಣವರು ಇಬ್ಬರೂ ಎಳ್ನೀರನ್ನ ಕುಡಿದಿದ್ದಾರೆ. ಅಣ್ಣವ್ರಿಗೆ ಊಟ ಇರಲಿ, ತಿಂಡಿ ಇರಲಿ, ಜ್ಯೂಸ್ ಇರಲಿ, ಏನೇ ಇರಲಿ ಅದನ್ನು ಆಸ್ವಾದಿಸ್ಕೊಂಡು ತುಂಬ ಇಷ್ಟಪಟ್ಟು ತಿನ್ನೋದು, ಕುಡಿಯೋದು ಅವರ ಅಭ್ಯಾಸ ಆಗಿತ್ತು. ಆ ಎಳ್ನೀರು ಜೊತೆಗೆ ಆ ಗಂಜಿ ತುಂಬ ಇಷ್ಟ ಇತ್ತಂತೆ ಅಪ್ಪಾಜಿಗೆ. ಆ ಗಂಜಿನೆಲ್ಲ ತಿಂದಿದ್ದಾರೆ. ಅಲ್ಲಲ್ಲಿ ಗದ್ದೆ ಕೆಲಸ ಮಾಡೋರು ಅವ್ರಿಗೆ ಅಣ್ಣವ್ರ ಥರ ಬಂದಿದ್ದಾರಲ್ಲ, ಅಣ್ಣವರೇನಾ, ಈ ಥರ ಒಂದು ಸಣ್ಣ ಅನುಮಾನ ಸ್ಟಾರ್ಟ್ ಆಗಿ ಅಲ್ಲಿ ಒಬ್ಬರು ರೈತರು ಅವರ ಮಗಳನ್ನ ಕರ್ಕೊಂಡು ಅಪ್ಪಾಜಿ ಹತ್ರ ಬಂದಿದ್ದಾರೆ. ಒಂದು ಲಗ್ನ ಪತ್ರಿಕೆ ಇಟ್ಕೊಂಡಿದ್ದಾರೆ ಕೈಯಲ್ಲಿ. ಅಣ್ಣ, ನನ್ನ ಮಗಳು ಮದುವೆ ಅಣ್ಣ, ನೀವು ಆಶೀರ್ವಾದ ಮಾಡಬೇಕು. ಲಗ್ನ ಪತ್ರಿಕೆನ ಕೈಯಲ್ಲಿ ತೊಗೊಂಡು ಕಣ್ಣುಗೊತ್ಕೊಂಡು ಆ ಹೆಣ್ಮಗಳಿಗೆ ಮನಸಾರೆ ಹರಸಿ ಹಾರೈಸಿ ಆಶೀರ್ವದಿಸಿ ವರದಪ್ಪಣ್ಣವ್ರಿಗೆ ಅಣ್ಣವ್ರು ಹೇಳಿದ್ರಂತೆ, ಒಂದು 10,000 ರೂಪಾಯಿನೋ 5,000 ರೂಪಾಯಿನೋ ಕೊಡುವರ್ದು ಅಂತ ಹೇಳಿದ್ರಂತೆ. ವರದಪ್ಪಣ್ಣವರು 5-10 ನೋಟ್ ಕೊಟ್ಟಿದ್ದಾರೆ. ವಾಪಸ್ಸು ಕಾರ್ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಮೈಸೂರು ಕಡೆ ಪ್ರಯಾಣ ಸ್ಟಾರ್ಟ್ ಆಗಿದೆ. ಅಲ್ಲಿ ಸೈಲೆಂಟ್ ಆದವ್ರು ಅಣ್ಣವರು ಮೈಸೂರಿಗೆ ಬರೋವರೆಗೂ ಏನೂ ಮಾತಾಡ್ತಿಲ್ವಂತೆ. ಮೈಸೂರಲ್ಲಿ ಬಂದು ಅವರು ವಿಶ್ರಾಂತಿ ತೊಗೊಂಡಿದ್ದಾರೆ. ಮಧ್ಯಾಹ್ನ ಒಂದು 1 ಅವರ್ ರಿಲ್ಯಾಕ್ಸ್ ಮಾಡ್ಕೊಂಡಿದ್ದಾರೆ. ಸಂಜೆ ಕಾಫಿ ಟೈಮ್ಗೆ ಅಣ್ಣವ್ರಿಗೆ ಈ ಕಡಲೆಪುರಿ ಈ ಥರ ಏನೋ ಒಂದು ತಿನ್ನೋ ಅಭ್ಯಾಸ ಆಯ್ತಂತೆ. ಈ ಕಾಫಿ ಟೀ ಜೊತೆಗೆ ಇದು ಬಂದಾಗ ತಿಂತಾಯಿದ್ರು. ಆವಾಗಲೂ ವರದಪ್ಪಣ್ಣ ಅವ್ರ ಜೊತೆ ಅಣ್ಣವರು ಏನೂ ಮಾತಾಡ್ತಾ ಇಲ್ವಂತೆ. ಆವಾಗ ವರದಪ್ಪಾಜಿಯವ್ರು ಕೇಳಿದ್ರಂತೆ, ಯಾಕಪ್ಪ ಮುತ್ತುರಾಜ, ಯಾಕಿಷ್ಟು ಕೋಪ ಮಾಡ್ಕೊಂಬಿಟ್ಟಿದೆಯಾ, ಏನಕ್ಕೆ ನನ್ನ ಜೊತೆ ನೀನು ಮಾತಾಡ್ತಿಲ್ಲ ಅಂತ ಕೇಳಿದ್ರಂತೆ. ನಾನು ನಿನ್ಗೇನು ಹೇಳಿದೆ, ನೀನೇನು ಮಾಡಿದೆ? ನಾನೇನು ಮಾಡಿದೆ? ಅವ್ರಿಗೆ ಹೇಳಿದ್ನಲ್ಲ, ಒಂದು 5,000ನೋ 10,000ನೋ ಕೊಡು ಅಂತ. 100 ರೂಪಾಯಿ 500 ರೂಪಾಯಿ ಕೊಟ್ಟಿದ್ಯಾ? ಇಲ್ಲಪ್ಪ, ನಾನು 500 ರೂಪಾಯಿ ಕೊಟ್ಟಿಲ್ಲ, ನಾನು 10,000ನೇ ಕೊಟ್ಟಿರೋದು. 1,000 ರೂಪಾಯಿದು ನೋಟ್ಗಳಿದೆ, ನೋಡಿದು 10 ನೋಟ್ ಕೊಟ್ಟೆ 1,000 ರೂಪಾಯಿದು. 1,000 ರೂಪಾಯಿ ನೋಟ್ ಬಂದುಬಿಟ್ಟಿದೆಯಾ? ಅಯ್ಯೋ, ನನಗೆ ಗೊತ್ತೇ ಇಲ್ವಲ್ಲ ಇದು. ಅದಕ್ಕೆ ನೀನು 10 ನೋಟ್ ಕೊಟ್ಟಿದ್ದು. ತಪ್ಪಾಯ್ತಪ್ಪ ಅವ್ರದ್ದು, ನಾನೆಲ್ಲೋ ನೀ 1,000 ರೂಪಾಯೋ 500 ರೂಪಾಯೋ ಕೊಟ್ಟೆ ಅಂದ್ಕೊಂಬಿಟ್ಟೆ ಅಂತ ಹೇಳಿದ್ರಂತ. ಅಂದರೆ ಅಣ್ಣವರ ಮನಸ್ಸು ಒಂದು ಮಗುವಿನ ಮನಸ್ಸು ಅಷ್ಟೇ ಶ್ರೇಷ್ಠ, ಶುದ್ಧ ಅನ್ನೋದಕ್ಕೆ ಎಷ್ಟು ನೋಟ್ ಬಂದಿದೆ ಅನ್ನೋದು ಕೂಡ, ಎಷ್ಟು ನೋಟ್ ಪ್ರಿಂಟ್ ಆಗಿದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಲಿಲ್ಲ. ಅಂದರೆ ದುಡ್ಡು, ಕಾಸು, ಹಣ ಮತ್ತು ಯಾವುದರ ವ್ಯಾಮೋಹನೂ ಇಲ್ಲದೆ ಬರೀ ಕಲೆ, ಒಂದು ಮುಗ್ಧತೆ, ಒಂದು ಶ್ರೇಷ್ಠತೆ ಬಗ್ಗೆನೇ ಅವರ ಇಡೀ ಜೀವನ ಒಂದು ವಿಜ್ಞಾನಿ ಥರ ತಪಸ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರು. ನಿಜವಾಗ್ಲೂ ಈ ಕಥೆನ ನಾನು ನಿಮ್ಮ ಜೊತೆ ಹೇಳಬೇಕು ಅಂತ ಅನ್ನಿಸ್ತು. ಅದಕ್ಕೆ ಈ ಕಥೆನ ಶೇರ್ ಮಾಡಿದೆ. ಬಹುಶಃ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಕಥೆಯಲ್ಲಿ ನಾನು ಸಿಗ್ತೀನಿ. ಅಲ್ಲಿ ತನಕ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್.